ಹಾಯ್ ಫ್ರೆಂಡ್ಸ್, ಇವತ್ತು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋಣ ಬನ್ನಿ. ಅದಕ್ಕೆ ಮೊದಲನೇದಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅನ್ನೋರು ಸ್ಕಿಪ್ ಸಹ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕೋತಾ ಇದ್ದೀನಿ. ನೀವು ಕಾರ್ನ್ಫ್ಲೋರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲದೋದ್ರೆ ಹಾಲಿನ ಪುಡಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಯೂಸ್ ಸಹ ಮಾಡಿಕೊಂಡು ಜ್ಯೂಸ್ ಮಾಡ್ಬೋದು. ನಾನಿಲ್ಲಿ ತಣ್ಣಗಿರೋ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ಇರೋ ಹಾಲು ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಅದರಿಂದ ನೋಡಿ ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಲೋಟದಷ್ಟು ನಾನು ಹಾಲು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಯಾಕೆಂದರೆ ಈ ಜ್ಯೂಸ್ಗೆ ಹಾಲು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸು. ಹಾಲು ಕಾಯೋವಾಗ ಸ್ವಲ್ಪ ಕೆನೆ ಕಟ್ಟದೇ ಇರೋ ಥರ ತಿರುವ್ತಾ ಇರೋಣ. ಈಗ ಇನ್ನೇನು ಕಾಯಲಿಕ್ಕೆ ಬರ್ತಾ ಇದೆ ಅನ್ನೋವಾಗ ನಾನು ಕಾರ್ನ್ಫ್ಲೋರ್ ಮತ್ತು ಮಿಲ್ಕ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಸಹ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ ಹಾಲನ್ನ. ನೋಡ್ಬೋದು ನೀವು, ಸ್ವಲ್ಪ ಹಾಲು ಗಟ್ಟಿ ಬರುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ. ಆಗ ಜ್ಯೂಸು ಸಹ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾವು ಕಾರ್ನ್ಫ್ಲೋರ್ ಹಾಕ್ಕೊಂಡಿರೋದ್ರಿಂದ ಅದು ಗಟ್ಟಿಯಾಗಿ ತಳದಲ್ಲಿ ಕೂತ್ಬಿಡುತ್ತೆ. ಅದರಿಂದ ತಿರುವ್ತಾನೇ ಇರಬೇಕು. ನೋಡಿ ಎಷ್ಟು ಗಟ್ಟಿ ಬಂದಿದೆ ಹಾಲು. ಈಗ ಇದಕ್ಕೆ ಕಲ್ಸಕ್ರೆನ ಹಾಕೋತಾ ಇದ್ದೀನಿ ಸ್ವೀಟ್ಗೋಸ್ಕರ. ಕಲ್ಸಕ್ರೆ ಬೇಸಿಗೆಯಲ್ಲಿ ತಂಪು ಕೂಡ, ಆದ್ದರಿಂದ ಹಾಗೆ ಹಾಕ್ಕೊಂಡು 1-2 ಸುತ್ತು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋತೀನಿ. ಆ ಬಿಸಿಗೆ ಕರಗತ್ತೆ ಕಲ್ಸಕ್ರೆ. ಇಲ್ಲದೆ ಹೋದರೆ ನೀವು ಪೌಡರ್ ರೀತಿಯಲ್ಲಾದರೂ ಮಾಡಿಕೊಂಡು ಹಾಕ್ಕೋಬೋದು. ಇಲ್ಲ ನಿಮಗೇನಾದರೂ ಬೆಲ್ಲ ಉಪಯೋಗಿಸ್ಕೋಬೇಕು ಅನ್ನೋದಾದರೆ ಬೆಲ್ಲನ ಸಹ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡ್ಮೇಲೆ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಹಾಲು ಒಡೆದೋಗುತ್ತೆ. ನಾನಿಲ್ಲಿ ರಾತ್ರಿಯೇ ಸಬ್ಜಾ ಸೀಡ್ಸ್ನ ನೆನೆ ಇಟ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಇದ್ರ ಜೊತೆಗೆ 4 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ, ಚೆನ್ನಾಗಿ ನೆಂದಿದೆ. ಇದನ್ನು ಈಗ ಸೋಸ್ಕೋತಾ ಇದ್ದೀನಿ. ಏಕೆಂದರೆ ಆ ನೆಂದಿರೋದು ಹಾಗೆ ನಾವು ಬೇಯಲಿಕ್ಕೆ ಇಟ್ಬಿಟ್ರೆ ಗಂಜಿಯಾಗಿರುತ್ತೆ. ಅದ್ರ ಬದಲು ಈ ಥರ ಸೋಸ್ಕೊಂಡು ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಕಾಳು ಗುಂಡಿಗೆ ಜ್ಯೂಸಲ್ಲಿ ಚೆನ್ನಾಗಿ ಕಾಣುತ್ತೆ. ನೋಡಲಿಕ್ಕೆ ಕೂಡ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಈಗ ಇದನ್ನು 2 ವಿಷಲ್ ಕುಕ್ಕರ್ ಕೂಗಿಸ್ಕೊತೀನಿ. ಅಷ್ಟರಲ್ಲಿ ಹಣ್ಣನ್ನು ಸಹ ಕಟ್ ಮಾಡ್ಕೊಳ್ಳೋಣ. ಕರ್ಬೂಜ ಹಣ್ಣಿನಲ್ಲಿ ಸಾಕಷ್ಟು ವೈಟಮಿನ್ಸ್ ಇದೆ. ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ಫುಲ್ಲಾಗಿದೆ. ಇಲ್ಲಿ ನಾನು 1 ಕರ್ಬೂಜ ಹಣ್ಣಲ್ಲಿ ಅರ್ಧ ಪಾರ್ಟನ್ನು ಮಾತ್ರ ತಗೋತಾ ಇದ್ದೀನಿ. ಮಧ್ಯ ಇರೋ ಬೀಜನೆಲ್ಲ ತೆಗ್ಕೊಂಬಿಡೋಣ ಕ್ಲೀನಾಗಿ. ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಣ್ಣಿನ ಪಾರ್ಟನ್ನು. ಸ್ವಲ್ಪ ಹಣ್ಣಿನ ಪ್ರಮಾಣನ 1 ಬಟ್ಲಿಗೆ ಹಾಕೋತೀನಿ. ಅದನ್ನು ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿಬಿಟ್ಟು ಜ್ಯೂಸಿಗೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಅದು ಜ್ಯೂಸ್ ಕುಡಿಯೋವಾಗ ಹಣ್ಣು ಬಾಯಿಗೆ ಸಿಕ್ಕಿದಾಗ ಅದರ ಟೇಸ್ಟೇ ಬೇರೆ ಅಲ್ವಾ. ಅದರಿಂದ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರ್ ಯೂಸ್ ಮಾಡ್ತಾ ಇರೋದ್ರಿಂದ ಬ್ಯಾಚ್ ವೈಸಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಬೇಸಿಗೆಯಲ್ಲಿ ಊಟ ಸೇರೋದಿಲ್ಲ. ಈ ಥರದ ಹೆಲ್ತಿಯಾದಂಥ ಜ್ಯೂಸ್ ಮಾಡ್ಕೊಂಡು ಕುಡಿದ್ರಂತೂ ಹೊಟ್ಟೆನೂ ತುಂಬುತ್ತೆ. ಅದ್ರ ಜೊತೆಗೆ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳೋದ್ರಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. 2 ಬ್ಯಾಚ್ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕೋತಾ ಇದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಗಿದೆ, ಸಬ್ಬಕ್ಕಿ ಬೆಂದಿದೆ ಕೂಡ. ಎಷ್ಟು ಚೆನ್ನಾಗಿ ಟ್ರಾನ್ಸ್ಲೂಸೆಂಟಾಗಿ ಕಾಣ್ತಾ ಇದೆ ನೋಡಿ ಕಾಳುಗಳು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ಕೊಳ್ಳೋಣ ಮತ್ತೆ. ಅದರಿಂದ ಕಾಳು ಒಂದೊಂದಾಗಿ ಬಿಡಿಯಾಗಿ ಬಿಟ್ಕೊಳ್ಳುತ್ತೆ. ಸೈಡಿಗೆ ಇಟ್ಕೋತಾ ಇದ್ದೀನಿ. ಇದನ್ನು ಸೋಸ್ಕೊಂಡಿರೋ ಗಂಜಿನ ವೇಸ್ಟ್ ಮಾಡೋದು ಬೇಡ. ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡು ಕುಡಿಬೋದು. ಇಲ್ಲದೆ ಹೋದರೆ ಮುದ್ದೆ ಏನಾದರೂ ಮಾಡೋ ಹಾಗಿದ್ದರೆ ಮುದ್ದೆಗೆ ಸಹ ಅದನ್ನು ಬಳಸ್ಕೋಬೋದು. ಸಬ್ಬಕ್ಕಿ ಬೆಂದಿರೋ ಅಂಥದ್ದನ್ನು ಜ್ಯೂಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸಬ್ಜಾ ಸೀಡ್ಸ್ ನೆಂದಿದೆಯಲ್ಲ, ಅದನ್ನು ನಾನು ಇಲ್ಲಿ 4-5 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೀವು ಮಾಡ್ತಾ ಇರೋ ಜ್ಯೂಸ್ ಕ್ವಾಂಟಿಟಿ ನೋಡಿಕೊಂಡು ಸಬ್ಜಾ ಸೀಡ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಹಣ್ಣು ಮಾತ್ರ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ಜ್ಯೂಸ್ನ ಇಷ್ಟು ಸಾಕು ಅನಿಸುತ್ತೆ ಸಬ್ಜಾ ಸೀಡ್ಸು ನಾನು ಹಾಕ್ಕೊಂಡಿರೋದು. ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ, ಆವಾಗ ನಿಮಗೆ ಗೊತ್ತಾಗುತ್ತೆ ಇನ್ನು ಹಿಡಿಯುತ್ತಾ ಅಥವಾ ಬೇಡವಾ ಅಂತೇಳಿ. ನೋಡಿ ಆಗಿದೆ, ಇದು ಸಾಕು ಇಷ್ಟು. ಈಗ ಹಾಲು ಸಹ ಕಾದು ಎಲ್ಲ ತಣ್ಣಗಾಗಿದೆ. ತಣ್ಣಗಾದಮೇಲೆ ನಾನಿಲ್ಲಿ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಜ್ಯೂಸ್ಗೆ. ಅದರದ್ದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಲು ಗಟ್ಟಿಯಾಗಿರುತ್ತಲ್ವ, ಇದಕ್ಕಿನ್ನ ನೀರು ಹಾಕ್ಕೊಳ್ಳೋದು ಬೇಡ, ತುಂಬ ತೆಳು ಆಗಿಬಿಡುತ್ತೆ. ಫ್ರೂಟ್ಸ್ನ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೋತಾ ಇದ್ದೀನಿ.
ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕೋಲ್ಡಾಗಿ ಕೂಡ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಇನ್ನೂ ತಿಕ್ಕಾಗುತ್ತೆ ಕೋಲ್ಡ್ ಆಗ್ತಾ ಆಗ್ತಾ. ಇದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕೂಲಾಗಿ ಸರ್ವ್ ಮಾಡಿಕೊಂಡ್ರೆ ಸಾಕು, ಟೇಸ್ಟಿಯಾಗಿರುತ್ತೆ ಜ್ಯೂಸು. ತುಂಬ ಕೋಲ್ಡಾಗಿ ಈ ವೆದರ್ಗೆ ತಿನ್ನೋದು ಅಥವಾ ಕುಡಿಯೋದು ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾ, ಮಸ್ಕ್ ಮೆಲನ್ ಜ್ಯೂಸ್ ವಿತ್ ಆಲ್ ಕೂಲಿಂಗ್ ಏಜೆಂಟ್ಸ್, ಸಬ್ಬಕ್ಕಿ ಆಗಿರ್ಬೋದು, ಸಬ್ಜಾ ಸೀಡ್ಸ್ ಆಗಿರ್ಬೋದು, ಕಲ್ಸಕ್ಕರೆ ಆಗಿರ್ಬೋದು, ಈ ಸಮ್ಮರ್ಗೆ ನಮ್ಮ ಬಾಡಿನ ಕೂಲ್ ಮಾಡ್ಕೊಳ್ಳೋಕ್ಕೆ ಈ ರೀತಿಯಾದಂಥ ಜ್ಯೂಸ್ ಬೇಕಲ್ವಾ. ಡ್ರೈ ಫ್ರೂಟಿಂದ ಮೇಲ್ಗಡೆ ಅಲಂಕಾರ ಮಾಡ್ಕೊಳ್ಳೋಣ. ಹಾಗೆ ಜ್ಯೂಸ್ ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.